ಇಂದು ನೀನು ಇನ್ನೂ ಹೆಚ್ಚು ಸುಂದರವಾಗಿ ಕಾಣ್ತಿದ್ಯಾ. ನಿನ್ನ ಹೊಟ್ಟೆಲಿರೋ ಬೆಳೆದಿರೋ ಬರ್ತಾ ಇರೋ ನನ್ನ ಮಗುನೇ ನಿನ್ನ ಸೌಂದರ್ಯವನ್ನು ಇನ್ನಷ್ಟು ಹೆಚ್ಚಿಸ್ತಾ ಇದೆ. ಬೆಳಗ್ಗೆ ತನ್ನ ಕಿವಿ ಬಳಿ ನಿಧಾನವಾಗಿ ಹೇಳಿದ್ದ ಆ ಮಾತುಗಳು ಸಂಜೆ ಆದರೂ ಇನ್ನೂ ಅವಳ ಮನಸ್ಸಿನಲ್ಲಿ ಪ್ರತಿಧ್ವನಿಸ್ತಾನೇ ಇದ್ದವು. ಅವಳ ಕೆನ್ನೆಗಳದ್ದು ಯಾಕೋ ಕೆಂಪಗಾಗಿದ್ವು. ಮಿರರ್ ಮುಂದೆ ನಿಂತು ತನ್ನ ಮುಖವನ್ನು ನೋಡ್ಕೊಳ್ತಾ ಇದ್ದಾಳೆ. ಈ ಡೆವಿಲ್ ಹಸ್ಬೆಂಡ್ ಕೂಡ ಎಂದು ಸಣ್ಣ ಕೋಪದಲ್ಲಿ ಗುನುಗಿಕೊಂಡ್ಳು. ಬೆಡ್ ಹಿಂಭಾಗದ ಗೋಡೆಯ ಮೇಲೆ ಹಾಕಿದ್ದಂತಹ ಫ್ರೇಮ್ನಲ್ಲಿ ಅವನ ಫೋಟೋ ಎದ್ದು ಕಾಣಿಸ್ತಾ ಇತ್ತು. ಆ ಫೋಟೋ ನೋಡಿದರೆ ಸಾಕು, ಯಾರಿಗೂ ಕೂಡ ಒಂದೇ ಸಮಯದಲ್ಲಿ ಭಯ, ನಡುಕ, ಜೊತೆಗೆ ಆಕರ್ಷಣೆ, ಆ ಸೌಂದರ್ಯ ಎಲ್ಲವೂ ಒಟ್ಟಿಗೆ ಉಂಟಾಗ್ತದೆ. ಅವನ ಕಣ್ಣುಗಳು ಚೂರಿಯಂತೆ ತುಂಬ ತೀಕ್ಷ್ಣವಾಗಿ ಕಾಣುತ್ತೆ. ಅವನ ನಾಸಿಕ ಶಾರ್ಪ್ ಆಗಿ ಅವನ ಮುಖಕ್ಕೆ ರಾಜಸಿಕ ಲುಕ್ಕನ್ನು ಕೊಡುತ್ತೆ. ಆ ಸಿಲ್ಕಿ ಕಪ್ಪು ಕೂದಲು, ಅಬ್ಬಾ, ಸ್ವಲ್ಪ ಬ್ರೌನ್ ಹೈಲೈಟ್ ಅವನ ಲುಕ್ಕನ್ನು ಇನ್ನೂ ಮೆಚ್ಚುಗೆಯಾಗಿಸುವಂತೆ, ಹೆಣ್ಣು ಮಕ್ಕಳಿಗೆ ಹುಚ್ಚು ಹಿಡಿಸುವಂತೆ ಇದೆ. ಈ ಅಂದವೇ ಇರಬಹುದು ಅವನ ದುರಹಂಕಾರಕ್ಕೆ ಕಾರಣ. ಲೈಟ್ ಟ್ರಿಮ್ ಮಾಡಿದಂತಹ ದಾಡಿ, ಪಿಂಕಿಶ್ ಲಿಪ್ಸ್ ಮೇಲೆ ಮಿಶ್ರಿತ ಮೀಸೆ, ಬ್ಲ್ಯಾಕ್ ಟಿ ಶರ್ಟ್ನಲ್ಲಿ ಅವನ ಬಲಿಷ್ಠ ಭುಜಗಳು ಮತ್ತು ಛಾತಿ. ಯಾರೇ ನೋಡಿದರೂ ಕೂಡ ಇವನೇ ಡೆವಿಲ್, ಅತ್ಯಂತ ಸುಂದರವಾದ ಗಂಡಸು ಅಂತ ಅನ್ನಿಸುವಂತೆ ಕಾಣ್ತಾನೆ. ಆ ಫೋಟೋ ನೋಡುತ್ತಲೇ ಅವಳು ಮುದ್ದಾಗಿ ನಗುತ್ತಾ ಹೇಳಿದ್ಲು, ಇದು ನಿಮ್ಮ ಫೇವರೇಟ್ ಮಟನ್ ಬಿರಿಯಾನಿ, ನಾನು ಸ್ವತಃ ಕುಕಿಂಗ್ ಮಾಡ್ತೀನಿ, ಡೆವಿಲ್ ಹಸ್ಬೆಂಡ್ ಸರ್. ಅಷ್ಟರಲ್ಲಿ ಸಮಯ ಸಂಜೆ 6 ಗಂಟೆ ಆಗೇ ಹೋಗಿತ್ತು. ಅವಳು ಮೊಬೈಲ್ ತೆಗೆದುಕೊಂಡು ಹೊರಗೆ ನಡೆಯಲು ಶುರು ಮಾಡ್ತಾಳೆ. ಆದರೆ 5ನೇ ತಿಂಗಳ ಗರ್ಭಿಣಿಯಾಗಿದ್ದ ಅವಳ ಹೊಟ್ಟೆ ಸ್ವಲ್ಪ ಮೇಲಕ್ಕೆ ಕಾಣಿಸ್ತಾ ಇದೆ. ಹುಬ್ಬು ಹೆಚ್ಚಾಗುವಂತೆ ಅನ್ನಿಸ್ತಾ ಇತ್ತು. ಒಂದು ಕೈಯಲ್ಲಿ ಹೊಟ್ಟೆಯನ್ನು ಹಿಡಿದು ನಿಧಾನವಾಗಿ, ತುಂಬ ಜಾಗರೂಕವಾಗಿಯೇ ಮೆಟ್ಟಿಲನ್ನು ಇಳಿಯುತ್ತಾ ಬರ್ತಾ ಇದ್ಲು. ಆದರೆ ಅವಳ ಹೊಟ್ಟೆ ಅಡ್ಡ ಇರೋದ್ರಿಂದ ಮೆಟ್ಟಿಲು ಸರಿಯಾಗಿ ಕಾಣಿಸ್ತಾ ಇರಲಿಲ್ಲ. ಜೊತೆಗೆ ಅವಳು ಸೀರೆ ಕೂಡ ಉಟ್ಟಿದ್ಲು. ಆದರೆ 7ನೇ ಮೆಟ್ಟಿಲ ಬಳಿ ಅವಳ ಸೀರೆ ಪಾದಕ್ಕೆ ಸಿಕ್ಕಾಕೊಂಡಿತ್ತು. ಒಂದೇ ಕ್ಷಣದಲ್ಲಿ ಅವಳು ಜಾರಿ ಕೆಳಗೆ ಕೂಡ ಬಿದ್ದುಬಿಟ್ಲು. ಒಂದು ಮೆಟ್ಟಿಲಿನಿಂದ ಮತ್ತೊಂದು ಮೆಟ್ಟಿಲಿಗೆ ದೂಕುತ್ತಾ ಕೆಳಗೆ ಬಿದ್ಲು. ಅವಳ ನೋವಿನ ಕಿರುಚಾಟ ಕೇಳಲು ಅಲ್ಲಿ ನೋಡಿದ್ರೆ ಯಾರೂ ಇರಲಿಲ್ಲ. ಜೊತೆಗೆ ಅವಳ ಮೊಬೈಲ್ ಕೂಡ ಸ್ವಲ್ಪ ದೂರಕ್ಕೆ ಬಿದ್ದಿತ್ತು. ಆ ತೀವ್ರವಾದ ಹೊಟ್ಟೆಗೆ ಬಿದ್ದಂತಹ ಪೆಟ್ಟಿನಿಂದ ಹೊಟ್ಟೆಯಲ್ಲಿ ತೀವ್ರವಾದ ನೋವು ಶುರುವಾಗೇ ಹೋಯಿತು. ಕಷ್ಟಪಟ್ಟು ಮೊಬೈಲನ್ನು ಹಿಡಿದುಕೊಂಡ್ಳು. ಆದರೆ ಅವಳ ಕಾಲುಗಳ ನಡುವೆ ನಿಧಾನವಾಗಿ ಒಂದು ರೀತಿಯ ರಕ್ತ ಹರಿಯತೊಡಗಿತ್ತು. ಭಯದಿಂದ ನಡುಗ್ತಿದ್ದ ಕೈಯಲ್ಲಿ ಅವಳ ತನ್ನ ಗಂಡನಿಗೆ ಕಾಲ್ ಮಾಡಿದ್ರೂ ಕೂಡ ಕೊನೆಯ ರಿಂಗ್ನಲ್ಲಿ ಕಾಲ್ ಲಿಫ್ಟ್ ಆಯಿತು. ಆದರೆ ಅವಳಿಗೆ ಕೇಳಿಸ್ತಿದ್ದು ಅವನ ಧ್ವನಿಯಲ್ಲ, ಒಬ್ಬ ಹೆಣ್ಣಿನ ಧ್ವನಿ. ಅದು ತುಂಬ ಕೆಟ್ಟದಾಗಿತ್ತು. ಬೇಬಿ, ಐ ಲವ್ ಯು. ನೀನು ನನ್ನ ಬಳಿ ಬರ್ತೀಯ ಅಂತ ನನಗೆ ಖಂಡಿತ ಗೊತ್ತಿತ್ತು. ನೀನು ನನ್ನನ್ನು ತುಂಬ ಪ್ರೀತಿಸ್ತೀಯಲ್ವಾ. ಆ ಮಾತುಗಳನ್ನು ಕೇಳಿದ ತಕ್ಷಣ ಅವಳ ಕಣ್ಣುಗಳು ನಿಧಾನವಾಗಿ ಮುಚ್ಚಿಕೊಂಡವು. ಅವಳ ಕಣ್ಣುಗಳ ಕೊನೆಯಲ್ಲಿ ಕಣ್ಣೀರು ಹರಿದು ಕಿವಿಯ ಹಿಂದೆ ಜಾರ್ತಾ ಇತ್ತು. ಅವಳ ಕನಸುಗಳು ಅದೇ ಕ್ಷಣದಲ್ಲಿ ಒಡೆದು ಹೋಗಿದ್ವು. ಆ ನೋವು ಜೊತೆಗೆ ತನ್ನ ಗಂಡ ಮಾಡುತ್ತಿರುವ ಮೋಸ ಎರಡೂ ಒಟ್ಟೊಟ್ಟಿಗೆ ಬಂದಾಗ ಅವಳಿಗೆ ಈ ಜೀವನವೇ ಬೇಡ, ಈ ಜೀವನವೂ ಬೇಡ ಅನ್ನೋಷ್ಟು ಸಂಕಟ ಆಯಿತು. ಕೆಲವು ದಿನಗಳ ಹಿಂದೆ ಈ ಮದುವೆಗೆ ನೀನು ಒಪ್ಪಿಕೊಳ್ಳಲೇಬೇಕು. ಯಾಕೆ ಗೊತ್ತಾ, ನಿನ್ನ ತಂಗಿ ನಿನ್ನ ತಮ್ಮ ಜೀವಂತವಾಗಿರ್ಬೇಕಂದ್ರೆ ನೀನು ಈ ಮದುವೆ ಮಾಡಲೇಬೇಕು. ಆ ವ್ಯಕ್ತಿಯ ಬೆದರಿಕೆ ಕೇಳಿ ಅವಳು ನಿಶ್ಚಲವಾಗಿ ನಿಂತ್ಕೊಂಡ್ಳು. ಅವಳಿಗೆ ಇನ್ನೇನು ದಾರಿ ಇರಲಿಲ್ಲ. ನಿನಗೆ 1 ಗಂಟೆ ಸಮಯ ಇದೆ. ನಮ್ಮ ಬಾಸ್ ಕಳಿಸಿದಂತಹ ಆ ಸೀರೆ ಮತ್ತು ಆಭರಣ, ಮೇಕಪ್ ಮಾಡಿಕೊಂಡು ಬೇಗ ರೆಡಿ ಆಗಬೇಕು. ಅವನು ಹೇಳಿ ಹೊರಗೆ ಹೋಗೇ ಬಿಟ್ಟ. ಅವಳು ಅಲ್ಲೇ ಕುಸ್ತು ಬಿದ್ದು ಹತ್ತಳು. ತನ್ನ ತಂಗಿಯ ಚಿಕಿತ್ಸೆ, ತಮ್ಮನ ಓದು, ಅವರಿಬ್ಬರ ಮುಂದಿನ ಭವಿಷ್ಯ, ಅವರಿಗಾಗಿ ಅಕ್ಕ ಆಗಿ ಅವಳು ಎಲ್ಲವನ್ನ ಸಹಿಸ್ಕೊಂಡಿದ್ಲು. ಯಾಕಂದರೆ ಅಪ್ಪ ಅಮ್ಮ ಇಲ್ಲದೇ ಇರುವಂತಹ ಬಡವರವರು. ಆದರೆ ಈಗ ಅವರ ಪ್ರಾಣ ಉಳಿಸಲು ಅವಳು ತನ್ನ ಜೀವನವನ್ನೇ ಬಲಿ ಕೊಡಲೇಬೇಕಾಯಿತು. ಸ್ವಲ್ಪ ಹೊತ್ತಿನ ನಂತರ ಕಣ್ಣೀರನ್ನು ಒರೆಸ್ಕೊಂಡು ಅವಳು ಸೀರೆ ಮತ್ತು ವಜ್ರಾಭರಣವನ್ನು ತೆಗೆದುಕೊಂಡು ರೆಡಿ ಆಗೋಕ್ಕೆ ವಾಶ್ರೂಮ್ಗೆ ಅಂತ ಹೇಳಿ ಹೋಗ್ತಾಳೆ. ಸ್ವಲ್ಪ ಸಮಯದ ನಂತರ ಅವಳು ಮದುವೆಗೆ ಮದುಮಗಳಂತೆ ಸಿಂಗರಿಸಿಕೊಂಡು ಹೊರಬಂದಳು. ನಿಜವಾಗಿಯೂ ಅವಳು ಅತೀವವಾದ ಸುಂದರಿಯಾಗಿದ್ಲು. ಅವಳ ಹೆಜ್ಜೆಗಳು ತುಂಬ ಭಾರವಾಗಿದ್ವು. ಕಾರಣ
ಅವಳು ಮದುವೆಯಾಗಲಿರುವ ವ್ಯಕ್ತಿಯನ್ನು ಅವಳು ಎಂದಿಗೂ ನೋಡೇ ಇರಲಿಲ್ಲ. ಇದೆಲ್ಲವೂ ಯಾಕಾಗ್ತಿದೆ ಅನ್ನೋ ಯೋಚನೆ ಮಾಡೋಕ್ಕೂ ಅವಳಿಗೆ ಆಗ್ತಾಯಿಲ್ಲ. ಅವನ ಹೆಸರು ಮಾತ್ರ ಎಲ್ಲರಿಗೂ ಗೊತ್ತಿರುತ್ತೆ. ನಂದನ್, ಪರಿವಾರದ ಏಕೈಕ ವಾರಸುದಾರ, ಭಾರತದ ಅತ್ಯಂತ ಶ್ರೀಮಂತ ಕುಟುಂಬಗಳಲ್ಲಿ ಒಂದು ಅಂತ ಅನ್ನಿಸ್ಕೊಂಡಿದೆ. ಲಕ್ಷ ಕೋಟಿ ಆಸ್ತಿಯ ಮಾಲೀಕ, ಒಂದು ರಾಜಕುಮಾರನಂತೆ ಬದುಕುವಂತಹ ವ್ಯಕ್ತಿ. ಅವನ ಮದುವೆಗೆ ದೇಶದ ದೊಡ್ಡ ದೊಡ್ಡ ಕುಟುಂಬಗಳು, ಸಂಬಂಧಗಳು ಕೇಳ್ತಾನೆ ಇದ್ವು. ಆದರೆ ವಿಧಿಯ ಆಟ. ಬಲ್ಲವರ್ಯಾರು? ಆದರೆ ವಿಧಿಯಾಟ ಬೇರೆಯೇ ಇತ್ತು. ಇವತ್ತು ಅವನ ಮದುವೆ ಆಗಬೇಕಾದ ಹುಡುಗಿ ತನ್ನ ಪ್ರೇಮಿಯ ಜೊತೆ ಓಡ್ ಹೋಗ್ಬಿಟ್ಟಿದ್ಲು. ಅದಕ್ಕಾಗಿಯೇ ಅವನ ಮದುವೆ ನಡೆಯಲೇಬೇಕು ಎಂದು ಹಠ ಮಾಡಿದ್ದ ಅವನು ಸಂಬಂಧ ಮಾಡಿಸಿದ್ದ. ಆ ಹುಡುಗಿಯನ್ನ ಬೆದರಿಸಿ, ಎದುರಿಸಿ, ಅವಳ ಹಿನ್ನೆಲೆಗಳನ್ನೆಲ್ಲ ತಿಳ್ಕೊಂಡು ಮದುವೆಗೆ ಒಪ್ಪಿಸಲೇಬೇಕಾದಂಥ ಸಂದರ್ಭ ಅವನಿಗೂ ಕೂಡ ಬಂದ್ಬಿಟ್ಟಿತ್ತು. ಅವಳು ಭಯದಿಂದ ಮದುವೆ ಹುಡುಗನ ರೂಮ್ ಕಡೆ ನಡೆದು ಹೋದ್ಲು. ಬಾಗಿಲ ಬಳಿ ನಿಂತು ನಿಧಾನವಾಗಿ ಹೇಳಿದ್ಲು, ಎಕ್ಸ್ಕ್ಯೂಸ್ ಮೀ ಸರ್. ಡೋರ್ ಸ್ವಲ್ಪ ತೆರೆದೇ ಇತ್ತು. ಅವಳು ಒಳಗೆ ಹೋಗಿದ್ಲು. ಆದರೆ ಅವಳು ನೋಡಿದ ದೃಶ್ಯ ಅವಳನ್ನು ನಿಶ್ಚಲಗೊಳಿಸ್ತು. ಅವಳ ಕಾಲ್ಕೆಳಗಿನ ಭೂಮಿ ಕುಸಿದು ಹೋಗೋಂಗೆ ಫೀಲ್ ಆಯಿತು. ಮದುವೆಯಾಗಬೇಕಾಗಿರುವಂತಹ ಆ ವ್ಯಕ್ತಿ ಇನ್ನೊಬ್ಬ ಪರಸ್ತ್ರೀ ಹೆಣ್ಣಿನ ಜೊತೆ ಬೆಡ್ ಮೇಲಿದ್ದಾನೆ. ಅವಳು ಶಾಕ್ ಆಗಿ ನಿಂತ್ಕೊಂಡೇ ಬಿಟ್ಲು. ಅವನ ಕಣ್ಣುಗಳು ಅವಳ ಕಡೆ ತಿರುಗಿದ್ವು. ಆ ಕಣ್ಣುಗಳಲ್ಲಿ ಕೋಪ, ದುರಹಂಕಾರ, ಆ ಕ್ಷಣದ ಉದ್ವಿಗ್ನತೆ, ಆಧಿಪತ್ಯ ಮತ್ತು ಯಾವುದೋ ಅಪಾಯಕಾರಿಯಾದಂತಹ ಒಂದು ಮೌನ ಶಾಂತಿ ಆವರಿಸಿತ್ತು. ಅವಳ ಹೃದಯ ಜೋರಾಗಿ ತಡತಡನೆ ಹೊಡಿತಾ ಇತ್ತು. ಒಂದು ಕ್ಷಣವೂ ಕೂಡ ಅಲ್ಲಿ ನಿಲ್ಲಲಾಗದೆ ಅವಳು ತಕ್ಷಣ ಹೊರಗೆ ಬಂದು ಬಾಗಿಲನ್ನು ಮುಚ್ಕೊಂಡ್ಬಿಡ್ತಾಳೆ. ಆದರೆ ಅವಳಿಗೆ ಗೊತ್ತೇ ಇರಲಿಲ್ಲ, ಈ ಮದುವೆ ಅವಳ ಜೀವನವನ್ನು ಸಂಪೂರ್ಣವಾಗಿ ಬದಲಿಸಲಿದೆ ಅನ್ನೋಂಥದ್ದು. ಮತ್ತು ಅವಳು ಮದುವೆಯಾಗಲಿರುವಂತಹ ವ್ಯಕ್ತಿಯೇ ಭವಿಷ್ಯದಲ್ಲಿ ಅವಳ ಡೆವಿಲ್ ಹಸ್ಬೆಂಡ್ ಆಗ್ತಾನೆ ಅನ್ನೋದು. ಮುಂದಿನ ಜೀವನದಲ್ಲಿ ಅವಳದು ಲೈಫ್ ಯಾವ ಕಡೆ ಹೋಗುತ್ತೆ ಅಂತ ಅವಳಿಗೆ ಗೊತ್ತಿರಲಿಲ್ಲ. ಮದುವೆ ಮಂಟಪದಲ್ಲಿ ಎಲ್ಲೆಡೆ ಬೆಳಕುಗಳು ಹೊಳಿತಾನೆ ಇದ್ದಾವೆ. ಹೂವಿನ ಸುವಾಸನೆ, ಮಂತ್ರಗಳ ಧ್ವನಿ, ಜನರ ಮಾತುಕತೆ ಹೇಳಿ ಕೇಳಿ ಅದು ಇಡೀ ಇಂಡಿಯಾದಲ್ಲಿರುವಂತಹ ಪ್ರಸಿದ್ಧ ಮನೆತನಗಳು ಸೇರಿರುವಂತಹ ಒಂದು ಫಂಕ್ಷನ್. ಇವೆಲ್ಲ ಸೇರಿ ಒಂದು ದೊಡ್ಡ ಹಬ್ಬದ ವಾತಾವರಣವನ್ನೇ ಸೃಷ್ಟಿಸಿತು. ಆದರೆ ಆ ಗದ್ದಲದ ಮಧ್ಯೆ ಮದುವೆ ಮಗಳಂತೆ ಕುಳಿತಿರುವಂತಹ ಅವಳ ಮನಸ್ಸು ಮಾತ್ರ ಸಂಪೂರ್ಣವಾಗಿ ಖಾಲಿಯಾಗಿತ್ತು. ಅವಳು ಧರಿಸಿದ್ದ ದುಬಾರಿ ಪಟ್ಟು ಸೀರೆ, ಕಂಠದಲ್ಲಿ ಹೊಳಿತಿದ್ದಂತಹ ವಜ್ರಾಭರಣಗಳು, ತಲೆ ಮೇಲೆ ಹಾಕಿದ್ದಂತಹ ಹೂಗಳು ಇವೆಲ್ಲವೂ ಹೊರಗೆ ನೋಡಿದವರಿಗೆಲ್ಲ ಅವಳನ್ನು ಅತ್ಯಂತ ಭಾಗ್ಯಶಾಲಿ, ತುಂಬ ಅದೃಷ್ಟವಂತ ಹುಡುಗಿ ಅಂತ ತೋರಿಸುವಂತೆ ಕಾಣ್ತಿದ್ವು. ಆದರೆ ಅವಳ ಹೃದಯದಲ್ಲಿ ಮಾತ್ರ ಒಂದು ವಿಚಿತ್ರವಾದ ಭಯ ಓಡಾಡ್ತಾನೆ ಇತ್ತು. ಕೆಲವೇ ಗಂಟೆಗಳ ಹಿಂದೆ ಅವಳು ನೋಡಿದಂತಹ ದೃಶ್ಯ ಇನ್ನೂ ಅವಳ ಕಣ್ಮುಂದೆ ಸ್ಪಷ್ಟವಾಗಿ ನಿಂತಿದೆ. ಮದುವೆಯಾಗಬೇಕಾಗಿರುವಂತಹ ವ್ಯಕ್ತಿಯೇ ಮತ್ತೊಬ್ಬ ಹೆಣ್ಣಿನ ಜೊತೆ ಇದ್ದ ದೃಶ್ಯ. ಆ ನೆನಪು ಅವಳ ಮನಸ್ಸನ್ನು ಇನ್ನೂ ಹೆಚ್ಚು ಅಸ್ಥಿರಗೊಳಿಸಿತು. ಪೂಜಾರಿ ಮಂತ್ರಗಳನ್ನು ಓದ್ತಾ ಇದ್ರು. ಮಂಟಪದ ಮಧ್ಯೆ ಕುಳಿತಿದ್ದಂತಹ ವರನು ಸಂಪೂರ್ಣ ಶಾಂತವಾಗಿ ಕಾಣಿಸ್ತಾ ಇದ್ದಾನೆ. ಅವನ ಮುಖದಲ್ಲಿ ಕೋಪ ಆಗಲಿ, ಖುಷಿಯಾಗಲಿ, ನೋವಾಗಲಿ ಯಾವುದೇ ರೀತಿ ಭಾವನೆ ಕಾಣಿಸ್ತಾ ಇಲ್ಲ. ಅವನು ಒಮ್ಮೆಲೂ ಅವಳ ಕಡೆ ಸರಿಯಾಗಿ ನೋಡಲಿಲ್ಲ. ಅವಳಿಗೆ ಅದು ಇನ್ನೂ ವಿಚಿತ್ರವಾಗಿ ಅನ್ನಿಸ್ತು. ಕೊನೆಗೂ ಎಲ್ಲರೂ ಕಾಯ್ತಿದ್ದಂತಹ ಕ್ಷಣ ಬಂತು. ವರನ್ನು ತಾಳಿ ಕಟ್ಟಲಿ ಎಂದು ಪೂಜಾರಿ ಘೋಷಿಸಿದ ಕ್ಷಣದಲ್ಲಿ ಅವಳ ಹೃದಯ ಬಡಿತವೇ ಹೆಚ್ಚಾಯಿತು. ಅವಳು ನಿಧಾನವಾಗಿ ತಲೆ ಎತ್ತಿ ಅವನ ಕಡೆ ನೋಡಿದ್ಲು. ಅವನು ತಾಳಿಯನ್ನು ಕೈಯಲ್ಲಿ ಹಿಡಿದು ಅವಳತ್ತ ಒಮ್ಮೆ ತೀಕ್ಷ್ಣವಾಗಿ ನೋಡ್ತಾನೆ. ಆ ಕಣ್ಣುಗಳಲ್ಲಿ ಒಂದು ವಿಚಿತ್ರ ಶಕ್ತಿ ಇತ್ತು. ಅದು ಭಯ ಹುಟ್ಟಿಸುವಂತಿತ್ತು. ಆ ಕ್ಷಣದಲ್ಲಿ ಅವನು ಸ್ವಲ್ಪ ಅವಳ ಕಡೆ ಜಗ್ಗಿ ಅವಳ ಕಿವಿಯ ಬಳಿ ನಿಧಾನವಾಗಿ ಗುಸುಗುಸಿದ. ಈ ಮದುವೆ ನಿನಗೆ ಇಷ್ಟ ಇಲ್ಲ ಅನ್ನೋದು ನನಗೆ ತುಂಬ ಚೆನ್ನಾಗಿ ಗೊತ್ತು. ಆದರೆ ಇಂದಿನಿಂದ ನೀನು ನನ್ನವಳು. ನೀನು ನನ್ನ ಜೀವನದಲ್ಲಿ ಬಂದ ಕ್ಷಣದಿಂದ ಹಿಂತಿರುಗುವ ದಾರಿ ಇಲ್ಲ. ಅವನು ಹೇಳಿದ ಮಾತುಗಳು ಅವಳ ಮನಸ್ಸನ್ನು ಕಂಗೆಡಿಸಿಬಿಟ್ವು. ಮುಂದಿನ ಕ್ಷಣದಲ್ಲಿ ಅವನು ತಾಳಿಯನ್ನು ಅವಳ ಕುತ್ತಿಗೆಗೆ ಕಟ್ಟೇ ಬಿಟ್ಟ. ಮಂಟಪದಲ್ಲಿ ಚಪ್ಪಾಳೆಗಳು ಮೊಳಗಿದ್ವು. ಎಲ್ಲರೂ ಸಂತೋಷಪಟ್ಟವು. ಆದರೆ ಅವಳ ಕಣ್ಣುಗಳು ಮಾತ್ರ ಕಣ್ಣೀರಲ್ಲಿ ತುಂಬಿಕೊಂಡವು. ನೋಡಿದವರೆಲ್ಲ ತನ್ನ ತವರನ್ನು ಬಿಟ್ಟು ಹೋಗಬೇಕು ಅನ್ನೋ ನೋವಿಂದ ಎಲ್ಲ ಹೆಣ್ಣು ಮಕ್ಕಳು ಅಳ್ತಾರೆ. ಮದುವೆ ಮುಗಿದ ನಂತರ ಅವಳನ್ನು ದೊಡ್ಡ ಅರಮನೆ ಥರದ ಮನೆಯೊಳಗೆ ಕರ್ಕೊಂಡು ಹೋದರು. ಆ ಮನೆ ಒಂದು ಸಾಮಾನ್ಯ ಮನೆಯಲ್ಲ, ಅದು ನಿಜವಾಗಿ ಒಂದು ದೊಡ್ಡ ಅರಮನೆ ಅನಿಸುವಂತೆ ಕಾಣಿಸ್ತಿತ್ತು.
ದೊಡ್ಡ ದೊಡ್ಡ ಹಾಲ್ಗಳು, ಮೆರುಗು ಹೊಳೆಯುವ ನೆಲ, ಗೋಡೆಗಳ ಮೇಲೆ ಹಾಕಿರುವಂತಹ ಅಪರೂಪದ ಅತ್ಯದ್ಭುತವಾದ ಚಿನ್ನದಿಂದಲೇ ಮಾಡಿಸಿರುವಂತಹ ಚಿತ್ರಗಳು ಎಲ್ಲವೂ ಆ ಮನೆಯ ಶ್ರೀಮಂತಿಕೆಯನ್ನು ಎದ್ದು ಎದ್ದು ತೋರಿಸ್ತಾ ಇದ್ವು. ಅವಳು ನಿಧಾನವಾಗಿ ಒಳಗೆ ನಡೆಯುತ್ತಾ ಎಲ್ಲೆಡೆ ನೋಡ್ತಾ ಇದ್ದಾಳೆ. ಅವಳ ಮನಸ್ಸಿನಲ್ಲಿ ಇನ್ನೂ 1000 ಪ್ರಶ್ನೆಗಳು ಓಡಾಡ್ತಾ ಇದ್ದಾವೆ. ಅಷ್ಟರಲ್ಲಿ ಹಿಂಬದಿಯಿಂದ ಒಂದು ಗಂಭೀರವಾದ ಧ್ವನಿ ಕೇಳಿಸುತ್ತೆ, ನಿನ್ನ ರೂಮ್ ಮೇಲ್ಭಾಗದಲ್ಲಿದೆ ಅಂತ. ಅವಳು ತಿರುಗಿ ನೋಡಿದ್ಲು. ಅವನೇ ಅವಳ ಗಂಡ, ಅವಳ ಡೆವಿಲ್ ಹಸ್ಬೆಂಡ್. ಅವನ ಕಣ್ಣುಗಳು ಇನ್ನೂ ಅದೇ ತೀಕ್ಷ್ಣತೆಯನ್ನು ಹೊಂದಿದ್ವು. ಅವಳು ಸ್ವಲ್ಪ ಧೈರ್ಯ ಮಾಡಿಕೊಂಡು ನಿಧಾನವಾಗಿ ಕೇಳಿದ್ಲು, ನೀವು ನನ್ನನ್ನು ಯಾಕೆ ಮದುವೆಯಾದ್ರಿ? ಅವನು ಕೆಲವು ಕ್ಷಣ ಮೌನವಾಗಿಯೇ ಇದ್ದ. ನಂತರ ನಿಧಾನವಾಗಿ ಅವಳ ಕಡೆ ನಡೆದು ಬಂದ. ಅವನ ಹೆಜ್ಜೆಗಳು ನಿಧಾನವಾಗಿದ್ರೂ ಅವಳಿಗೆ ಅದು ಭಯ ಹುಟ್ಟಿಸುವಂತಿತ್ತು. ಅವನು ಅವಳ ಎದುರು ನಿಂತು ಅವಳ ಮುಖವನ್ನು ಗಮನವಾಗಿ ನೋಡ್ತಾ ಇದ್ದಾನೆ. ನಂತರ ಅವಳ ಚಿನ್ನಿಡಿದು ಅವಳ ಮುಖವನ್ನು ಮೇಲಕ್ಕೆ ಎತ್ತಾನೆ. ಅವಳು ಭಯದಿಂದ ಅವನ ಕಣ್ಣುಗಳನ್ನೇ ನೋಡ್ತಾ ಇದ್ಲು. ಪಾಪ, ಎಷ್ಟೇ ಆದರೂ ಬಡತನದಲ್ಲಿ ಬೆಂದಂತಹ ಹುಡುಗಿ. ಅವನು ನಿಧಾನವಾಗಿ ನಗುತ್ತಾ ಹೇಳಿದನು, ನಿನಗೆ ಸತ್ಯ ಗೊತ್ತಾಗಬೇಕಾ? ಅವಳು ಉತ್ತರ ಕೊಡಲಿಲ್ಲ. ಅವನು ಮುಂದುವರಿಸ್ದ, ನಿನ್ನ ತಂಗಿ ಮತ್ತು ತಮ್ಮನನ್ನು ಕಿಡ್ನಾಪ್ ಮಾಡಿಸಿದ್ದೇ ನಾನು. ಆ ಮಾತು ಕೇಳಿದ ಕ್ಷಣದಲ್ಲಿ ಅವಳ ದೇಹ ನಡುಗ್ತು. ಕೋಪದಿಂದ ಅವಳು ಅವನ ಕೈ ತಳ್ಳಿಬಿಟ್ಲು. ಏನು ಮಾತಾಡ್ತಾ ಇದ್ದೀರಾ? ನೀವು ದೊಡ್ಡ ಪಿಶಾಚಿ ಎಂದು ಅವಳು ಕೂಗಿದ್ಲು. ಅವನು ಸ್ವಲ್ಪ ನಗುತ್ತಾ ಅವಳನ್ನು ನೋಡಿದ್ದ. ಆ ನಗು ಅವಳಿಗೆ ಇನ್ನೂ ಭಯ ಹುಟ್ಟಿಸುವಂತಿತ್ತು. ಹೌದು ಎಂದು ಅವನು ನಿಧಾನವಾಗಿ ಹೇಳಿದ್ದ. 100% ನಾನು ಡೆವಿಲ್ಲೇ ಆಗಿರ್ಬೋದು, ಆದರೆ ಈ ಮದುವೆ ನಿನ್ನನ್ನು ಕೇವಲ ಭಯಪಡಿಸೋಕೆ ಮಾಡಿಲ್ಲ. ಅವಳು ಗಾಬರಿಯಿಂದ ಅವನತ್ತ ನೋಡಿದ್ಲು. ಹಾಗಾದರೆ ಯಾಕೆ ಎಂದು ಅವಳು ಕೇಳಿದ್ಲು. ಅವನು ಸ್ವಲ್ಪ ಹೊತ್ತು ಅವಳ ಕಣ್ಣುಗಳನ್ನು ವೇಗವಾಗಿ ನೋಡುತ್ತಾ ನಿಂತು ನಂತರ ನಿಧಾನವಾಗಿ ಉತ್ತರಿಸ್ತಾನೆ, ಇದು ಪ್ರತೀಕಾರ. ಅವಳ ಹೃದಯದ ಬಡಿತ ಮತ್ತಷ್ಟು ವೇಗವಾಯಿತು. ಈ ಬಡವಿಯ ಮೇಲೆ? ಯಾರ ಮೇಲಿನ ಪ್ರತೀಕಾರ? ಅವಳು ಆಶ್ಚರ್ಯದಿಂದಲೇ ಕೇಳಿದ್ಲು. ಅವನು ನಿಧಾನವಾಗಿ ನಗುತ್ತಾ ಹೇಳಿದ್ದ, ನಿನ್ನ ಮೇಲೇನೆ. ಅವಳು ಬೆಚ್ಚಿ ಬಿದ್ಲು. ನನ್ನ ಮೇಲಾ? ಅವಳು ಕೇಳಿದ್ಲು. ಅವನು ನಿಧಾನವಾಗಿ ಅವಳ ಬಳಿ ಬಂದು ಅವಳ ಕಿವಿಯ ಬಳಿ ಮತ್ತೆ ಪಿಸುಗುಡ್ತಾನೆ. ಹೌದು, ಏಕೆಂದರೆ ನೀನು ನನ್ನ ಜೀವನವನ್ನೇ ಒಂದು ಬಾರಿ ಸಂಪೂರ್ಣವಾಗಿ ಬದಲಿಸಿಬಿಟ್ಟಿದ್ದೀಯಾ. ಆದರೆ ನಿನಗೆ ಅದು ಖಂಡಿತ ನೆನಪಿಲ್ಲ. ಆ ಮಾತು ಕೇಳಿದ ಕ್ಷಣದಲ್ಲಿ ಅವಳ ಮನಸ್ಸು ಗೊಂದಲಕ್ಕೆ ಒಳಗಾಗುತ್ತೆ. ನಾನು ಏನು ಗತಿ ಇಲ್ಲದಿರುವಂತಹ ಬಡವ ಹೆಣ್ಣು, ಯಾರು ದಿಕ್ಕಿಲ್ಲದವಳು, ನಾನೇನು ಮಾಡೋಕ್ಕೆ ಸಾಧ್ಯ ಇಂಥ ದೊಡ್ಡ ಶ್ರೀಮಂತನಿಗೆ? ಅವಳು ಅವನನ್ನು ಮೊದಲ ಬಾರಿ ಇಂದು ಮಾತ್ರ ನೋಡಿದ್ಲು. ಹಾಗಿದ್ದರೆ ಅವಳನ್ನು ಇವನು ಹೇಗೆ ತಿಳಿದಿದ್ದಾನೆ? ಅವಳಿಗೆ ತಿಳಿಯದ ಒಂದು ಭಯಾನಕ ಸತ್ಯ ಅವನ ಮನಸ್ಸಿನಲ್ಲಿ ಮರೆ ಮಾಡಿಕೊಂಡಿತ್ತು. ಆ ಸತ್ಯ ಹೊರಬರುವ ದಿನ ಅವಳ ಜೀವನ ಮತ್ತೆ ಸಂಪೂರ್ಣವಾಗಿ ಬದಲಾಗಲಿದೆ ಎಂಬುದು ಅವಳಿಗೆ ಇನ್ನೂ ಗೊತ್ತಿರಲಿಲ್ಲ. 1 ಸೆಕೆಂಡ್ ಸ್ಟಾಪ್ ಮಾಡಬೇಡಿ. ಈ ಕಥೆಯ ಮುಂದಿನ ಭಾಗ ನಿಮಗೆ ಸಿಗೋದೇ ಇಲ್ಲ. ಸ್ನೇಹಿತರೆ, ನಿಮಗೆ ಈ ಕಥೆ ಇಷ್ಟವಾಗಿದೆ ತಪ್ಪದೆ ಲೈಕ್ ಮಾಡಿ. ಇಂತಹ ಇನ್ನಷ್ಟು ರೋಚಕ ಕಥೆಗಳು ಮಿಸ್ ಆಗಬಾರ್ದು ಅಂದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ. ಆದರೆ ಒಂದು ಮುಖ್ಯ ವಿಷಯ ಏನಂದರೆ, ಭಾಳ ಜನರಿಗೆ ಕತೆ ಪಾರ್ಟ್ 1 ಸಿಕ್ಕಿದ್ರೆ ಪಾರ್ಟ್ 2 ಸಿಗಲ್ಲ, ಪಾರ್ಟ್ 3 ಸಿಗಲ್ಲ, ಅಥವಾ ಮುಂದಿನ ಭಾಗಗಳು ಸಿಗಲ್ಲ. ಹೊಸ್ದಾಗಿ ಬಂದವರಿಗೆ ಹಳೆಯ ಕಂಪ್ಲೀಟ್ ಸ್ಟೋರಿಗಳೇ ಸಿಗೋದಿಲ್ಲ, ಕೆಲವರಿಗೆ ಸರ್ಚ್ ಮಾಡೋಕ್ಕೆ ಬರೋದಿಲ್ಲ ಅನಿಸುತ್ತೆ. ಅದಕ್ಕೆ ಸೊಲ್ಯೂಷನ್ ಇದೆ. ನನ್ನ ವಾಟ್ಸಪ್ ಚಾನಲಲ್ಲಿ ಎಲ್ಲ ಕಥೆಗಳು ಸ್ಟೆಪ್ ಬೈ ಸ್ಟೆಪ್ ಲಿಂಕ್ಸ್ ಜೊತೆಗೆ ಸಿಗ್ತವೆ. ಪಾರ್ಟ್ 1 ಪಾರ್ಟ್ 2 ಅಂತೇಳಿ ಸ್ಟೆಪ್ ಬೈ ನಿಮಗೆ ಪಾರ್ಟ್ 1 ಪಾರ್ಟ್ 2 ಪಾರ್ಟ್ 3 ಅನ್ನೋ ಥರ ಕತೆ ಸಿಗ್ತಾ ಹೋಗುತ್ತೆ. ನಾನು ಇದೇ ಕಥೆನ ವೆಬ್ಸೈಟಲ್ಲಿ ಕೂಡ ಹಾಕ್ತೀನಿ. ಆದರೆ 1 ದಿನ ಅಥವಾ 2 ದಿನ ಮುಂಚಿತವಾಗಿ ನೀವು ಮುಂದಿನ ಭಾಗಗಳನ್ನು ಓದ್ಬೋದು. ಆದ್ದರಿಂದ ಈಗಲೇ ಲಿಂಕ್ ಅಥವಾ QR ಕೋಡನ್ನು ಬಳಸಿ ನಾವು ವಾಟ್ಸಪ್ ಚಾನಲ್ಗೆ ಜಾಯ್ನ್ ಆಗಿ. ಈಗಲೇ ಸ್ಕ್ರೀನ್ಶಾಟ್ ತೊಗೊಳ್ಳಿ, ನಿಮ್ಮ ವಾಟ್ಸಪ್ಗೆ ಹೋಗಿ ಸ್ಕ್ಯಾನ್ ಮಾಡ್ಕೊಳ್ಳಿ. ಪ್ರತಿದಿನ ಹೊಸ ಕಥೆಗಳು, ಯಾವುದೇ ಪಾರ್ಟ್ ಮಿಸ್ ಆಗದೆ ಇರೋಂಗೆ ನಿಮ್ಮ ಕೈ ಸಿಗುತ್ತೆ. ಜಾಯ್ನ್ ಆಗಿ ಎಂಜಾಯ್ ಮಾಡಿ. ಸ್ಟೋರಿ ಮಿಸ್ ಆಗೋದು ಬೇಡ ಅಲ್ವಾ?